ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕಾಂಗ್ರೆಸ್ನೊಳಗಿನ ಕುರ್ಚಿ ಕಿತ್ತಾಟ ಹಿರಿಯರಿಗೆ ಸಂಕಟವನ್ನ ತಂದೊಡ್ಡಿದ್ಯಾ? ದಿನಕ್ಕೊಂದು ಹೇಳಿಕೆಗಳಿಂದಾಗಿ ಹಿರಿಯ ನಾಯಕರು ಅಸಮಾಧಾನಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ. ವಿಪರ್ಯಾಸ ಏನು ಅಂದ್ರೆ ತಮ್ಮದೇ ಪಕ್ಷದವರನ್ನ ಬೀದಿ ನಾಯಿಗೆ ಹೋಲಿಸಿಬಿಟ್ರು. ಸಚಿವ ಎಚ್.ಸಿ. ಮಹದೇವಪ್ಪ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ. ಕುರ್ಚಿ ಕಿತ್ತಾಟದ ಪ್ರಶ್ನೆಗೆ ಸಚಿವರು ಕೊಟ್ಟಿದ್ದು ಬೀದಿ ನಾಯಿಯ ಉತ್ತರ. ಮತ್ತೊಂದು ಕಡೆ ಬಿ.ಕೆ. ಹರಿಪ್ರಸಾದ್ ಅವರನ್ನ ಕೇಳಿದ್ರೆ ರೈಲ್ವೆ ಇಂಜಿನ್ ಸದ್ದಿಗೆ ಹೋಲಿಸಿ ಮಾತನಾಡ್ಬಿಟ್ರು. ಸಿದ್ದರಾಮಯ್ಯ ಹಾಗೆ ಡಿ.ಕೆ.ಶಿ ಇಬ್ರು ಕೂಡ ರೈಲ್ವೆ ಇಂಜಿನ್ ಇದ್ದ ಹಾಗೆ ಅಂದ್ರು ಬಿ.ಕೆ. ಹರಿಪ್ರಸಾದ್. ಡಿ.ಕೆ.ಶಿ ದೆಹಲಿಗೆ ಹೋದಾಗ ಸೌಂಡ್ ಆಗತ್ತೆ ಅಂತಾನು ಹೇಳ್ಬಿಟ್ರು. ಇಬ್ಬರ ತಿಕ್ಕಾಟದಿಂದ ಪಕ್ಷಕ್ಕೆ ಹಾನಿ ಅಂತ ಹೇಳಿ ಉಭಯ ನಾಯಕರು ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೆ ಅಲ್ಲ, ಈಗ ಸುಮ್ಮನೆ ಬೀದಿಯಲ್ಲಿ ಮಾತಾಡೋದೆಲ್ಲ ಭಯ ಮುಗಿಸ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ನನಗೆ ಹೈಕೋರ್ಟ್ ಹೇಳಿದ್ದೆ, ನೀವ್ ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಕಂಪ್ಯಾರಿಸಮ್ ಅಲ್ಲಿ ನಾಯಕರು ಅದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಹೇಳಿದ್ದು ಹೆಂಗಿತ್ತು ಸರ್? ಅದೇ ಬೀದಿಗಳೆಲ್ಲ ಐ ಡೋಂಟ್ ನೋ, ನನಗೂ ಗೊತ್ತಿಲ್ಲಪ್ಪ. ನೀವೇ ಇದ್ ಮಾಡ್ಕೊಂಡು ನಾ ಹೇಳಿದನ ನೀವ್ ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಅವರು ನಮಗ್ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಮಾತು, ಅವ್ರು ಅಂದ್ಕೊಂಡ್ರು ಸುಮ್ಮನೆ ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟು ಹಂಗೆ ಮುಂದಕ್ಕೆ ಪಾಸ್ ಆಗ್ಬಿಡಬಹುದು ಅಂತ ಹೇಳಿ. ಆದರೆ ಹಾಗಾಗಲ್ಲ. ಎಚ್.ಸಿ. ಮಹದೇವಪ್ಪ ಅವರು ಹಿರಿಯ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಿದ್ದಾರೆ. ಅವರಿಗೆ ಕೇಳಿದಂತಹ ಪ್ರಶ್ನೆ ಏನು? ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಹೇಳಿಕೆಗಳು ಬರ್ತಾ ಇದೆಯಲ್ಲ, ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ನಿಲುವೇನು, ನಿಮ್ಮ ಉತ್ತರವೇನು ಅನ್ನುವಂಥದ್ದು ಅವ್ರಿಗೆ ಕೇಳಿದಂತಹ ಪ್ರಶ್ನೆ. ಆ ಸಂದರ್ಭದಲ್ಲಿ ಏಕಾಏಕಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಏನಿದೆ ಅಥವಾ ಸುಪ್ರೀಂ ಕೋರ್ಟ್ ಹೇಳಿದಂತಹ ಒಂದು ಮಾತು ಏನಿದೆ ಅದನ್ನ ಉಲ್ಲೇಖ ಮಾಡಿಬಿಡ್ತಾರೆ. ಊಟ ಆಯ್ತಾ ಅಂತ ಕೇಳಿದ್ರೆ ಮುಂಡಾಸ್ ಮೂರ್ಮೊಳ ಅನ್ನುವಂಥ ಒಂದು ಗಾದೆ ಇದೆ. ಬಟ್ ಇಲ್ಲಿ ಇಂಟೆನ್ಷನಲಿ ಆ ಲೈನ್ ನ ಎಚ್.ಸಿ. ಮಹದೇವಪ್ಪ ಅವ್ರು ಹೇಳಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಬೀದಿ ನಾಯಿಗಳನ್ನ ಹಿಡಿದು ಜೈಲಿಗೆ ಹಾಕಿ ಅಂತ ಹೇಳಿ ಅನ್ನುವಂಥ ಮಾತನ್ನ ಹೇಳಿ ಅದಾದ್ಮೇಲೆ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಅಂತ ಹೇಳಿ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಡಿ.ಕೆ. ಶಿವಕುಮಾರ್ ಬಣದ ನಾಯಕರು ದಿನಕ್ಕೊಂದರಂತೆ ಕೊಡ್ತಾ ಇರುವಂತಹ ಹೇಳಿಕೆ, ಅದು ಇಕ್ಬಾಲ್ ಹುಸೇನ್ ಆಗಿರಬಹುದು, ಬಾಲಕೃಷ್ಣ ಅವರಾಗಿರಬಹುದು, ಗಣಿಗ ರವಿ ಅವರಾಗಿರಬಹುದು, ಕೊಡ್ತಾ ಇರುವಂತಹ ಹೇಳಿಕೆ, ಚನ್ನಗಿರಿಯ ಶಾಸಕ ಬಸವರಾಜ್ ಶಿವಗಂಗಾ, ಈ ಹೇಳಿಕೆಗಳು ಸಿದ್ದರಾಮಯ್ಯ ಬಣನ ಕುಟುಕ್ತಾ ಇವೆ. ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಮುಜುಗರವನ್ನ ತರ್ತಾ ಇವೆ. ಅವರು ರೋಸತ್ತು ಹೋಗೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಹೋಲಿಕೆ ಎಷ್ಟರ ಮಟ್ಟಿಗೆ ಸರಿ? ಎಚ್.ಸಿ. ಮಹದೇವಪ್ಪ ಅವರ ಈ ಹೇಳಿಕೆ ಅವರ ಪಕ್ಷದ ನಾಯಕರ ಬಗ್ಗೆ ಅವರು ಆಡಿರುವಂತಹ ಮಾತು, ಅವರ ಉಪಮೇಯ, ಅವರ ಕಂಪ್ಯಾರಿಸನ್, ಅವ್ರು ಹೋಲಿಕೆ ಮಾಡಿರುವಂತಹ ರೀತಿ, ಬೀದಿ ನಾಯಿಗಳ ಎಕ್ಸಾಂಪಲ್ ನ ತೆಗೆದುಕೊಂಡು ಬಿಡ್ತಾರೆ. ಆನಂತರ ಮಾಧ್ಯಮದವರು ಅದನ್ನೇ ಮರು ಪ್ರಶ್ನೆ ಮಾಡಿದಾಗ, ಯಾಕೆ ಸರ್ ಆ ವಿಚಾರವನ್ನ ಯಾಕೆ ಎತ್ತಿದ್ರಿ ಅಂತ ಕೇಳಿದಾಗ ಅದನ್ನ ತೇಲಿಸುವಂತಹ ಪ್ರಯತ್ನ ಮಾಡಿದ್ರು. ಬಟ್ ಅವರು ಹೋಲಿಕೆ ಮಾಡಿದ್ಯಾರಿಗೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮುಂದೆ ಎಚ್.ಸಿ. ಮಹದೇವಪ್ಪ ಅವರು ಇದಕ್ಕೇನು ಸ್ಪಷ್ಟನೆಯನ್ನ ಕೊಡ್ತಾರೆ ಅಥವಾ ಅವರ ಈ ಹೇಳಿಕೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನ ಹುಟ್ಟುಹಾಕತ್ತೆ ಅಂತ ಹೇಳಿ ನೋಡಬೇಕು. ಮತ್ತೋರ್ವ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ.ಕೆ. ಹರಿಪ್ರಸಾದ್ ಅವ್ರು ಕೊಟ್ಟಂತಹ ಹೇಳಿಕೆ ಏನು ನೋಡೋಣ ಬನ್ನಿ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಅದನ್ನು
ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ. ತೀರ್ಮಾನಕ್ಕಿಂತ ಮುಂಚೆ ಯತೀಂದ್ರ ಅವರು ಹೈಕಮಾಂಡ್ ರೀತಿ ಮಾತಾಡ್ತಿದ್ದಾರೆ ಅಂತ ಆಕ್ರೋಶ ಇದೆ. ಅದು ಹೇಳಿದ್ನಲ್ಲ, ರೈಲ್ವೆ ಇಂಜಿನ್, ಇಬ್ಬರು ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್ ಬಂದ. ಟ್ರ್ಯಾಕ್ ಹೇಳಿದ್ದಾರೆ. ಟ್ರ್ಯಾಕ್ ಎರಡೂ ಇಲ್ಲ, ಒಂದೇ. 2 ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವ್ರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರೋ ಸಿದ್ದರಾಮಯ್ಯನವ್ರು ಹಿಂದೆ ಇರ್ತಾರೆ. ಅದರಲ್ಲಿ ಏನು ಬೇರೆ ಏನೂ ಇಲ್ಲ. ಅದು ನೀವು ಬೇರೆ ಬೇರೆ ಡೈರೆಕ್ಷನ್ ತೋರಿಸ್ತಾ ಇದ್ದೀರಾ. ನೀವು ಅಲ್ಲಿ ಗಾರ್ಡ್ಗಳು, ರೈಲ್ವೆ ಗಾರ್ಡ್ಗಳು ಡೈರೆಕ್ಷನ್ ರಾಂಗ್ ತೋರಿಸಿದ್ರೆ ಅದು ರಾಂಗ್ ಹೋಗುತ್ತೆ ಅಷ್ಟೇ. ಶಾಸಕರು ಈ ಗೊಂದಲ ಕ್ಲಿಯರ್ ಮಾಡಿ ಮುಂದೆ ಚುನಾವಣೆಗಳನ್ನ ಫೇಸ್ ಮಾಡಬೇಕಾಗಿದೆ. ಅಲ್ಲ, ಗೊಂದಲ ಸೃಷ್ಟಿ ಮಾಡಿದ್ಯಾರು? ಅದಕ್ಕೆ ನಾನು ಹೇಳಿದ್ದು, ಒಂದು ಕಡೆ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಂದು ಕಡೆ PCC ಅಧ್ಯಕ್ಷರಿದ್ದಾರೆ. ಇಬ್ಬರೂ ಸಹ ಸಾಂವಿಧಾನಿಕ ಪದವಿನಲ್ಲೂ ಸಹ ಇದ್ದಾರೆ, ಪಕ್ಷದ ದೊಡ್ಡ ಪದವಿನಲ್ಲೂ ಸಹ ಇದ್ದಾರೆ. ಇಬ್ಬರು ಅದನ್ನು ಬಗೆಹರಿಸ್ಕೊಂಡು ಮಾಡಬೇಕಾದ ಹೈಕಮಾಂಡ್ ತೀರ್ಮಾನ ಮಾಡೋದು, ನೋ ಡೌಟ್. ಹೈಕಮಾಂಡ್ ಸೃಷ್ಟಿ ಮಾಡದೇ ಇರೋದಕ್ಕೆ ಹೈಕಮಾಂಡ್ ಯಾಕೆ ಕೈ ಹಾಕಬೇಕು? ಕಾಂಗ್ರೆಸ್ನ ಮತ್ತೋರ್ವ ಹಿರಿಯ ನಾಯಕ BK ಹರಿಪ್ರಸಾದ್ ಅವ್ರ ಮಾತಿನಲ್ಲೂ ಆ ಬೇಸರ, ಆ ಅಸಮಾಧಾನ ಕಾಣಿಸ್ತಾ ಇದೆ. ನಾಯಕತ್ವ ವಿಚಾರವಾಗಿ ಎದ್ದಿರುವಂತಹ ಗೊಂದಲದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದನ್ನ ಅವರು ಕೂಡ ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು, ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ಇದನ್ನ ಸರಿಪಡಿಸಬೇಕು ಅಂತ ಒಂದು ಸಲ ಹೇಳಿದ್ರು. ಆ ನಂತರ ಹೇಳ್ತಾರೆ ಹೈಕಮಾಂಡ್ ಈ ವಿಷಯನ ಕ್ರಿಯೇಟ್ ಮಾಡಿಯೇ ಇಲ್ಲ, ಇದು ಸ್ಥಳೀಯ ನಾಯಕರು ಮಾಡ್ಕೊಂಡಿರುವಂತಹ ವಿಚಾರ. ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರು ಇದನ್ನ ಸರಿಪಡಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಬಟ್ ದೆನ್ ಅವರು ಕಂಪೇರ್ ಮಾಡಿದ ಯಾವುದಕ್ಕೆ? DK ಶಿವಕುಮಾರ್ ಅವರ ಈ ಪದೇ ಪದೇ ದೆಹಲಿ ಯಾತ್ರೆ ಏನಿದೆ, ಆ ದೆಹಲಿ ಯಾತ್ರೆಯನ್ನ ರೈಲ್ವೆ ಇಂಜಿನ್ಗೆ ಕಂಪೇರ್ ಮಾಡಿಬಿಟ್ರು. ಅಂದ್ರೆ DK ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೋಗ್ತಾರೋ ಆಗೆಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದಾಗತ್ತೆ. ಜೊತೆಗೆ ಈ ಒಂದು ಸ್ಟೇಷನ್ ನಲ್ಲಿ ರೈಲ್ ಬಂದು ನಿಂತಹ ಟೈಮ್ನಲ್ಲಿ ಕಾಫಿ ಮಾರೋರು ಅಥವಾ ಏನೋ ಪಕೋಡ ಮಾರೋರು ಯಾರ್ಯಾರೆಲ್ಲ ಗಾಡಿಗೆ ಹತ್ತಾರಲ್ಲ, ಅವರೆಲ್ಲ ಸೌಂಡ್ ಮಾಡ್ತಾರಲ್ಲ. ಹಾಗೆ DK ಶಿವಕುಮಾರ್ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಬಹುಶಃ ಅವರ ಬಣದ ಶಾಸಕರು ಏನ್ ಮಾತನಾಡ್ತಾರೋ ಅದನ್ನ ಕಂಪೇರ್ ಮಾಡಿದ್ರು ಅನ್ಸುತ್ತೆ BK ಹರಿಪ್ರಸಾದ್. ಅಂದ್ರೆ ಉಭಯ ನಾಯಕರು, ನೀವು HC ಮಹದೇವಪ್ಪ ಅವರ ಹೇಳಿಕೆಯನ್ನು ಗಮನಿಸಿದ್ರಿ, BK ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಗಮನಿಸಿದ್ರಿ. DK ಶಿವಕುಮಾರ್ ಬಣದ ವಿರುದ್ಧ ನೇರ ಆಕ್ರೋಶ ಅವರ ಮಾತಿನಲ್ಲಿ ವ್ಯಕ್ತ ಆದ ಹಾಗೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.